ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಮ್ಮನ 60th ಬರ್ತ್ಡೇ ಸೆಲೆಬ್ರೇಷನ್ಸ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಅದಕ್ಕೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ. ಬರ್ಡೇ ಅಂದ್ರೇ ಫಸ್ಟ್ ನೆನಪಾಗೋದು ಕೇಕ್ ಅಲ್ವಾ. ಸೊ ಅದಕ್ಕೆ ಕೇಕ್ ಆರ್ಡರ್ ಮಾಡೋಣ ಅಂತ ಹೋಗಿದ್ದೆ. ಯಾವುದಾದ್ರೂ ಕಸ್ಟಮೈಸ್ ಥೀಮ್ ಕೇಕ್ ಮಾಡಿಸೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಚಿಕ್ಕ ಮಕ್ಕಳದು ಫಾಂಡೆಂಟ್ ಕೇಕ್ಸ್ ಆ ಥರನೇ ಇತ್ತು. ಇಲ್ಲ ಡಬಲ್ ಸ್ಟೆಪ್ದು 4 kg. ನಾವು ಸೆಲೆಬ್ರೇಷನ್ನ ತುಂಬ ಶಾರ್ಟ್ ನೋಟಿಸಲ್ಲೇ ಡಿಸೈಡ್ ಮಾಡಿದ್ರಿಂದ ಕಸ್ಟಮೈಸ್ ಕೇಕೆಲ್ಲ ಮಾಡಿಸೋದಕ್ಕೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ. ಮತ್ತು 3 kg 4 kg ಬೇಕಾಗಿತ್ತು ಆ ಸ್ಟೆಪ್ ವೈಸ್ ಕೇಕೆಲ್ಲ ಮಾಡಿಸೋದಕ್ಕೆ. ನಾವು ಅಷ್ಟೊಂದು ಜನನೂ ಇನ್ವೈಟ್ ಮಾಡಿದೆ, ಜಸ್ಟ್ ನೈಬರ್ಸು ಇಲ್ಲಿದವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ರಿಂದ ಚಿಕ್ಕ ಕೇಕೆ ಸಾಕಂತ ಹೇಳ್ಬಿಟ್ಟು ನಮ್ಮ ಫ್ಲೇವರ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ವಿ. ಸೊ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಬರ್ಡೇಗೆ ಎಲ್ಲರೂ ಬರ್ತಾರಲ್ವ, ಅದಕ್ಕೆ ಟಿಶ್ಯೂಸು, ಪೇಪರ್ ಪ್ಲೇಟ್ಸು ಮತ್ತು ಕಾಜು, ಸ್ವಲ್ಪ ತರಕಾರಿ ಎಲ್ಲ ವಿಜಯ್ ಅವರು. ಇದು ಬರ್ಡೇ ದಿನಾನೇ ಸಿಂಪಲ್ಲಾಗಿ ಡೆಕೋರ್ ಮಾಡಿಸೋಣ, ಬಲೂನ್ ಡೆಕೋರ್ ಅಂತ ಅಂದ್ಬಿಟ್ಟು ಇವ್ರನ್ನ ಕರೆಸಿದ್ದೆ. ಡೆಕೋರ್ಗೆ ಅಂತ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ಅವ್ರು ಬಂದು ಎಲ್ಲ ಮಾಡ್ತಾ ಇದ್ದಾರೆ. ಈ ಥರ ಸಿಂಪಲ್ ಆಗಿರೋ ಬಲೂನ್ ಡೆಕೋರೇಷನ್ನ ನಾವು ಕೂಡ ಮನೇಲಿ ಮಾಡ್ಬೋದು. ಬಟ್ ನಮಗೆ ತುಂಬಾ ಟೈಮ್ ತೊಗೊಳುತ್ತೆ. ಏನಿಲ್ಲ ಅಂದರೂ ಮಿನಿಮಮ್ 3 to 4 hours ತೊಗೊಳುತ್ತೆ. ಮತ್ತು ಅದನ್ನು ಬ್ಲೋ ಮಾಡೋದಕ್ಕೆ ಮಷಿನ್ ಇದ್ದರೂ ಕೂಡ ನಾವು ಪ್ರೀವಿಯಸ್ಲಿ ಮಾಡಿರೋದ್ರಿಂದ ತುಂಬ ಟೈಮ್ ಕನ್ಸ್ಯೂಮಿಂಗು ಮತ್ತು ಅಷ್ಟೊಂದು ಎಕ್ಸ್ಪೆನ್ಸಿವು ಏನು ಆಗೋಲ್ಲ ಅಂತಂದ್ಬಿಟ್ಟು ನಾನು ಈ ಸಲ ಆನ್ಲೈನಲ್ಲೇ ಬುಕ್ ಮಾಡಿ ಇವ್ರನ್ನ ಕರೆಸಿದೆ. ರೆಫರೆನ್ಸ್ ಪಿಕ್ ಕೂಡ ನಾನು ಮುಂಚೆನೇ ಕಳಿಸಿದ್ದೆ ಯಾವ ಥರ ಬೇಕು ಅಂತಂದ್ಬಿಟ್ಟು. ಕೊನೆಯಲ್ಲಿ ಡೆಕೋರ್ ಎಲ್ಲ ಆದಮೇಲೆ ಅವ್ರು ಹೇಗೆ ಮಾಡಿದ್ದಾರೆ, ನಾವೇನು ರೆಫರೆನ್ಸ್ ಕೊಟ್ಟಿದ್ವಿ ಅಂತ ಕೂಡ ಪಿಕ್ ಹಾಕಿರ್ತೀನಿ ನೋಡಿ. ಲಿಟ್ರಲಿ 45 ಮಿನಿಟ್ಸಿಂದ 50 ಮಿನಿಟ್ಸ್ ಒಳಗಡೆ ಫುಲ್ ಕಂಪ್ಲೀಟ್ ಮಾಡಿದರು ಡೆಕೋರೇಷನ್ ಎಲ್ಲ. ಇನ್ನು ಅಪ್ಪ ಅಮ್ಮ ಕೂಡ ಅಷ್ಟೇ ಊರಿಗೆ ಹೋಗಿ ತುಂಬ ದಿನ ಆಗಿತ್ತು. ಅವ್ರಿಗೆ ಕೂಡ ನಾಳೆ ಬರ್ಡೇ ಅಂತಂದಾಗ ಇವತ್ತು ಸಂಜೆ ನಾನು ಕರೆಸ್ಕೊಂಡಿದ್ದು. ಸೊ ಅವ್ರಿಗೂ ಒಂಥರ ಇದೆಲ್ಲ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಬಟ್ ಬರ್ಡೇ ಮಾಡ್ತೀನಿ ಬನ್ನಿ ಅಂತಲೇ ಕರೆದಿದ್ದೆ, ಇಲ್ಲ ಅಂದಿದ್ರೆ ಅವ್ರು ಬರ್ತಾ ಇರಲಿಲ್ಲ ಅಂತ ನಂಗೆ ಗೊತ್ತು. ಬಟ್ ಈ ಥರ ಎಲ್ಲ ಡೆಕೋರ್ ಮಾಡಿಸ್ತಿದ್ದೀನಿ ಅಂತ ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಅಪ್ಪನ ಕೂರಿಸಿ ತೋರಿಸ್ತಾ ಇದ್ದೆ, ಲೈಕ್ ಹೇಗೆ ಮಾಡ್ತಿದ್ದಾರೆ ನೋಡು, ಏನಾದರೂ ಚೇಂಜಸ್ ಬೇಕಾದರೆ ಹೇಳ್ಬೋದು ಅಂತ ಅಂದ್ಬಿಟ್ಟು. ಸೊ ಅಪ್ಪ ಕೂಡ ಅವರೆಲ್ಲ ಹೆಂಗೆ ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಾಯಿದ್ರು. ನಾನು ಲೋಕಲಲ್ಲೇ ಇಲ್ಲೇ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಒಂದು 2-3 ಕಡೆ ವಿಚಾರಿಸಿದ್ರು. ಪ್ರೈಸಸ್ಸು ಮತ್ತು ಅವ್ರು ಬರೋದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ತುಂಬಾ ಜಾಸ್ತಿ ಹೇಳಿದರು. ಇದು ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಅಂದರೆ ವಾಲ್ ಡೆಕೋರ್ ಮಾತ್ರನೇ ಮಾಡ್ತಾರೆ. ನಿಮಗೇನಾದರೂ ಪ್ರಾಪ್ಸ್ ಎಲ್ಲ ಆ್ಯಡ್ ಮಾಡಬೇಕಂದ್ರೆ ಅದಕ್ಕೆ ತುಂಬ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಬರೀ ವಾಲ್ ಡೆಕೋರ್ ಮಾತ್ರನೇ ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡೆ. ಎಕ್ಸಾಕ್ಟ್ ಟೈಮ್ಗೆ ಹೇಳಿದ ಟೈಮ್ಗೆ ಬಂದು ಮಾಡಿಕೊಟ್ರು. ಇವ್ರದ್ದು ಸರ್ವಿಸ್ ಆಲ್ ಓವರ್ ಬ್ಯಾಂಗ್ಳೂರ್ ಎಲ್ಲನೂ ಇದೆ. ನಿಮಗೇನಾದರೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನನಗೆ ಹೇಳಿ, ನಾನು ಹೆಂಗೆ ಬುಕ್ ಮಾಡಿದೆ, ಯಾವ ಸೈಟಲ್ಲಿ ಮಾಡಿದೆ ಅನ್ನೋದರ ಡೀಟೇಲ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಚೆನ್ನಾಗೈತಾ? ಬರ್ಡೇ ಅರೌಂಡ್ 6 o'clock ಇಲ್ಲ 6:30 ಒಳಗಡೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಇವ್ರಿಗೆ ಲೇಟ್ ಮಾಡ್ತಾರೇನೋ, ಇವರು ಬಂದು ತುಂಬ ಟೈಮ್ ತೊಗೊಳ್ತಾರೇನೋ ಅಂತ ನಾನು 2ಗೆಲ್ಲ ಬರೋಕ್ಕೆ ಹೇಳಿದ್ದೆ. ಮಧ್ಯಾಹ್ನ ಎಕ್ಸಾಕ್ಟ್ ಟೈಮಿಗೆ ಬಂದು ಅವರು 3 o'clockಗೆಲ್ಲನೂ ಡೆಕೋರೆಲ್ಲ ಫಿನಿಷ್ ಮಾಡಿ ಹೋಗೇ ಬಿಟ್ಟರು. ಮತ್ತು ನಮ್ಮ ನೈಬರ್ಸ್ನ ಮತ್ತು ಮನೆ ಮುಂದೆ ನಮಗೆ ಗೊತ್ತಿರೋ ಅಕ್ಕಪಕ್ಕ ಇರೋ ಮಕ್ಕಳನ್ನ ಅವ್ರನ್ನ ಮಾತ್ರ ಇನ್ವೈಟ್ ಮಾಡಿದ್ವಿ. ಫುಡ್ ಕೊಡೋನು ಅಷ್ಟೇ ಹೊರಗಡೆಯಿಂದ ಏನು ಬೇಡ, ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಮಧ್ಯಾಹ್ನ ಇವರೆಲ್ಲ ಹೋದ್ಮೇಲೆ ಆವಾಗಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ಬರ್ಡೇ ಅಮ್ಮಂದೇ ಆಗಿದ್ದರು. ಅಮ್ಮ ನನಗೆ ಫುಡ್ ಪ್ರಿಪರೇಷನಲ್ಲಿ ದೊಡ್ಡಮ್ಮ ಬಂದಿದ್ದರು ಊರಿಂದ. ಅವರು, ನಾನು, ಅಮ್ಮ, ದೊಡ್ಡಮ್ಮ 3 ಜನ ಸೇರಿಕೊಂಡು ಅಡುಗೆ ಎಲ್ಲ ಮಾಡಿದ್ವಿ. ಮೇಜರ್ ಪಾರ್ಟೆಲ್ಲನೂ ನಾನೇ ಮಾಡಿದೆ. ಬಿಸಿಬೇಳೆಭಾತ್ ಪೌಡರು ನಾನೇ ಮನೇಲಿ ಮಾಡ್ತಾಯಿದ್ದೀನಿ, MTRದೆಲ್ಲ ಬೇಡ ಅಂತಂದ್ಬಿಟ್ಟು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಾನೇ ಮಸಾಲ ಎಲ್ಲ ರುಬ್ಬಿ ಮಾಡ್ತಿದ್ದೀನಿ ಅಂತಂದಲ್ಲ, ಆ್ಯಕ್ಚುಲಿ ಈಗಲೇ ಎಷ್ಟು ಚೆನ್ನಾಗಿ ಬರ್ತಿದೆಯೋ ಸ್ಮೆಲ್ಲು. ಸೊ ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು ಅಷ್ಟೇ. ಇವ್ರು ಬಂದು ಎಷ್ಟು ನೀಟಾಗಿ ಫುಲ್ ಗಾರ್ಲ್ಯಾಂಡ್ ಎಲ್ಲನೂ ಮಾಡಿ ಹಿಂದ್ಗಡೆ ಎಲ್ಲನೂ ಹಾಕಿ ಮಾಡಿದ್ದಾರೆ. ಆಲ್ಮೋಸ್ಟ್ 7 feet ಹೈಟ್, 7 feet ವಿಡ್ತ್. ಹಾಂ ಹೌದು, ಎಷ್ಟು ಬೇಗ ಮಾಡಿಬಿಟ್ರು. ರೆಫ್ರೆನ್ಸಲ್ಲಿ ಇತ್ತು ಚಿಕ್ಕ ಚಿಕ್ಕ ಬಲೂನ್ಸು, ಇದು ಎಲ್ಲ ನಾನು ರೆಫ್ರೆನ್ಸ್ ಪಿಕ್ ಹಾಕಿರ್ತೀನಿ. ಸೇಮ್ ಅದೇ ಥರನೇ ಮಾಡ್ತಾಯಿದ್ದಾರೆ. ಸೊ ಹ್ಯಾಪಿ ಬರ್ತ್ಡೇ. ನಿಮ್ಮೇನು ತೆಗಿಯಲ್ಲ.
ಆಯಿತು. ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತಾಯಿದ್ದಾರೆ. ಒಂದು ಸ್ವಲ್ಪ ಮೇಲಕ್ಕೆ ಕಟ್ಟಿದ್ರೆ ಫೋಟೋಸ್ಗೆಲ್ಲನೂ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮೇಲಕ್ಕೆ ಕಟ್ಟಿಸ್ತಿದ್ದೀನಿ. ಬಟ್ ಸ್ಟಿಲ್ ಹ್ಯಾಪಿ ಅಷ್ಟೇ ಕಾಣುತ್ತೆ, ಕೆಳಗಡೆದೆಲ್ಲ ಕಾಣಲ್ಲ ಅನಿಸುತ್ತೆ. ಹ್ಯಾಪಿ ಇದೆಲ್ಲ ಚಿಕ್ಕ ಚಿಕ್ಕದೆಲ್ಲ ಸೈಡ್ಸಲ್ಲಿ ಹಾಕ್ತಾರೆ. ಆ್ಯಂಡ್ ದಿಸ್ ಆಲ್ಮೋಸ್ಟ್ ಡೆಕೋರ್ ಎಲ್ಲ ಮುಗೀತು. ಫೈನಲ್ ಟಚ್ ಏನಿತ್ತಲ್ಲ ಸ್ಮಾಲ್ ಬಲೂನ್ಸ್ನ ಅದನ್ನು ಸ್ಟಿಕ್ ಮಾಡ್ತಿದ್ದಾರೆ. ಮತ್ತು ಇದು 60th ಬರ್ಡೇ ಆಗಿರೋದ್ರಿಂದ 60 ಅಂತ ನಂಬರ್ಸ್ ತೊಗೊಂಡು ಬಂದು ಸೈಡಲ್ಲಿ ಒಂಥರ ವಾಲ್ ಥರ ಸ್ಟ್ರೇಟಾಗಿ ನಿಲ್ಲಿಸ್ಬಿಟ್ಟು ಅದರಲ್ಲಿ 60 ಅಂತ. ಯೂಶಲಿ 1 ನಂಬರ್ ಇತ್ತು ಅದರಲ್ಲಿ, ನಾನು 2 ಅಂತ ಹೇಳಿದ್ದಕ್ಕೆ ಅದು ಸ್ವಲ್ಪ ಹೈಟ್ ಕಮ್ಮಿ ಆಯಿತು. ಆಲ್ಮೋಸ್ಟ್ ರೆಡಿ ಆಯಿತು. ವಿಜಯ್ ಹೊರಗಡೆ ಹೋಗಿದ್ದಾರೆ, ಇವಾಗ ಬರ್ತಾರೆ. ಇರಿ ನೋಡೋಣ ಹೆಂಗಿದೆ ರಿಯಾಕ್ಷನ್ ವಿಜಯ್ದು. ಹೆಂಗಿದೆ? ಚೆನ್ನಾಗಿ ಮಾಡಿದಾರಾ? ಥೀಮ್ ಎಲ್ಲನೂ ಚೆನ್ನಾಗಿ. ಹಾಂ, ಏನು ನಮ್ದೆಲ್ಲ ಎಲ್ಲ ಅವ್ರದ್ದೇ. ಪ್ರಾಪ್ಸ್ ಎಲ್ಲ ಏನಿಲ್ಲ ಅದರಲ್ಲಿ, ಬಲೂನ್ಸು ಮತ್ತು ಇದು ಅಷ್ಟೇ ಇರೋದು. ಚೆನ್ನಾಗಿದೆಯಾ? ನೀನು ನೋಡಿ ಹೆಂಗಿದೆಯಾ? ಇಷ್ಟಾಗಿದೆ. ವಿಜಯ್ ಸ್ವಲ್ಪ ಫೈನಲ್ ಅಡ್ಜಸ್ಟ್ಮೆಂಟ್ಸು, ಹೈಟು ಅದು ಇದು ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಇವಾಗ ಕೇಕ್ ತೊಗೊಂಡು ಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೆನ್ನೆನೂ ಆರ್ಡ್ರ್ ಕೊಟ್ಟಿತ್ತು, ಇವಾಗ ಹೋಗಿ ತೊಗೊಂಡು ಬರೋದು ನಾನು ವಿಜಯ್. ಸೊ ಜಸ್ಟ್ ಚೈತ್ರ ಅವರು ಕೇಕನ್ನು ಆರ್ಡರ್ ಮಾಡಿದ್ದಾರೆ. ಇವಾಗ ಬಂದಿದ್ದೀವಿ, ಕೇಕ್ ಕಟ್ ಮಾಡಿಸ್ಬೇಕಂದ್ರೆ ಇವಾಗ ಪಿಕಪ್ ಮಾಡ್ಕೋಬೇಕು. ಅದರಿಂದ ಈಗ ಬಂದಿದ್ದೀವಿ. ನಮ್ಮ ವ್ಲಾಗ್ಸ್ ಮಾಡಿ ತುಂಬ ದಿನ ಆಯಿತು, ಮಾಡೋಕ್ಕಾಗಿಲ್ಲ. ಸೊ ಮತ್ತೆ ರೀಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ನೋಡ್ತಿದ್ರು ಮತ್ತೆ ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತಗೋ. ಸಾಕ್ಬಿಡು. ಬ್ರೋ ಹ್ಯಾಂಡಲ್ ಮಾಡೋವಾಗ ಜಸ್ಟ್ ಹಂಗೆ ಟಪ್ ಅಂತ ಕೆಳಗೆ ಬೀಳ್ಸಿದ್ರು. ನೋಡ್ಬೇಕೇನಾಗತ್ತೆ. ಓಪನ್ ಆಗಿ ಜಸ್ಟ್ ಏನಾಯ್ತು ಗೊತ್ತಾ, ಕೇಕು ಬೀಳ್ಸ್ಬಿಟ್ಟ, ಸ್ವಲ್ಪ ಎಜ್ಜಲ್ಲಿ ಪ್ರೆಸ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಬಟ್ ಒಳಗಡೆ ಆ್ಯಕ್ಚುಲಿ ಓಪನ್ ಮಾಡಿ ನಾನು ನೋಡಿಲ್ಲ ಹೆಂಗಾಗಿದೆಯೋ ಏನೋ ಅಂತ, ಎಷ್ಟು ಡ್ಯಾಮೇಜ್ ಆಗಿದೆಯೋ ಏನೋ ಅಂತ. ನಾವೇನು ಮಾಡೋಕ್ಕಾಗಲ್ಲ, ಅವ್ರನ್ನ ಬೈಯೋಕ್ಕೂ ಆಗಲ್ಲ, ಲಾಸ್ಟ್ ಮಿನಿಟಲ್ಲಿ ಚೇಂಜ್ ಮಾಡೋಕ್ಕೂ ಆಗಲ್ಲ. ಸೊ ನೋಡೋಣ ಮನೆಗೆ ಹೋಗಿ ಏನಾಗಿದೆ ಅಂತ. ವಾಟ್ ಇಸ್ ದಿಸ್? ಹ್ಯಾಪಿ ಬರ್ತ್ಡೇ ಅಜ್ಜಿ. ನಾವು ಹೋಗಿ ಕೇಕ್ ತೊಗೊಂಬರೋಷ್ಟರಲ್ಲಿ ಎಲ್ಲರೂ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಲ್ಮೋಸ್ಟ್ 6:45 ಆಗಿತ್ತು. ಇವರೆಲ್ಲ ನಮ್ಮ ನೈಬರ್ಸು, ಯಾವಾಗಲೂ ಬರ್ತಿರ್ತಾರೆ ಮಕ್ಕಳು ನಮ್ಮ ಮನೆಗೆ. ಹೇಳು. ವಿಶ್ ಮಾಡು ಅಜ್ಜಿ. ಅಲಂಕೃತ ಸೆ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಮ್ಮಮ್ಮ. ನನ್ನ ನೈಬರ್ಸ್ ಜೊತೆಗೆ ನನ್ನ ಕಾಲೇಜ್ ಫ್ರೆಂಡ್ಸ್ನ ಕೂಡ ಇನ್ವೈಟ್ ಮಾಡಿದ್ದೆ. ಅವರು ಅಷ್ಟೇ ಅವ್ರ ಕಿಡ್ಸ್ ಜೊತೆಗೆ ಬಂದಿದ್ದರು. ಎಲ್ಲೇ ಕಾಣ್ತಿದ್ದಾರಲ್ಲ, ಮಧು ಮತ್ತು ನಳಿನಿ, ಇವ್ರನ್ನ ನೀವು ನೋಡಿರ್ತೀರ ಅನಿಸುತ್ತೆ. ತುಂಬ ಹಳೆಯ ವ್ಲಾಗ್ಸಲ್ಲೆಲ್ಲನೂ ಇದ್ದಾರೆ. ಪ್ರತಿ ವರ್ಷವೂ ಅಷ್ಟೇ ಇಲ್ಲಿದ್ದಾಗ, ಇಲ್ಲ ಅಮ್ಮ ನಮ್ಮ ಜೊತೆಯಲ್ಲಿದ್ದಾಗ ಅವಾಗೆಲ್ಲನೂ ಕೇಕ್ ತೊಗೊಂಡು ಬಂದು ಸಿಂಪಲ್ಲಾಗಿ ಸೆಲೆಬ್ರೇಷನ್ಸ್ ಎಲ್ಲನೂ ಮಾಡಿದ್ದೀವಿ. ಈ ವರ್ಷ 60ನೇ ವರ್ಷ ಅಲ್ವಾ, ಇದೊಂದು ಮೈಲ್ ಸ್ಟೋನ್ ಬರ್ಡೇ ಅಂತ ಅಂದ್ಬಿಟ್ಟು ಸ್ವಲ್ಪ ಮೆಮೊರಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದೆ ಅನಿಸುತ್ತೆ.
ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಕಸಿನ್ಸ್ನ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರೆದು ಅಮ್ಮ ನಮ್ಮದು ಇದೇ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಈಗ ನಮ್ಮ ಟರ್ನು. ಸೊ ಅದಕ್ಕೆ ಅಮ್ಮಂಗೆ ಒಂಥರ ಶೈ ಫೀಲ್ ಆಗ್ತಾಯಿತ್ತು. ಲೈಕ್ ಎಲ್ಲರೂ ಬಂದಿದ್ದಾರಲ್ಲ ಅಂತ ಕೇಕ್ ಕಟ್ ಮಾಡಬೇಕಾದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಕೇಕೆಲ್ಲ ಕಟ್ ಮಾಡಿ ಆದಮೇಲೆ ಬಂದಿರೋ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ನಾವು ಪೀಸಸ್ ಆಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ವಿಜಯ್ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಇಲ್ಲಿ. ಕೇಕ್ ಕೂಡ ಅಷ್ಟೇ ಅವ್ರಿಗೆ ಯಾವ ಫ್ಲೇವರ್ ಇಷ್ಟ ಅಂತ ಕೇಳಿಬಿಟ್ಟು ನನಗೆ ಗೊತ್ತಿತ್ತು ಅವ್ರಿಗೆ ಬಟರ್ ಸ್ಕಾಚೇ ಇಷ್ಟ ಅಂತಂತ ಅದನ್ನೇ ಆರ್ಡರ್ ಮಾಡಿ ಕೊಟ್ಟಿದ್ವಿ. ಊರಿಂದ ರಿಲೇಟಿವ್ಸ್ಗಾಗಲಿ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಮ್ಮಂಗೂ ತುಂಬ ಇಷ್ಟ, ನಮ್ಮ ಅಮ್ಮಂಗೂ ನಮಗೂ ಎಲ್ಲರಿಗೂ ತುಂಬ ಇಷ್ಟ. ಸೊ ನಮ್ಮ ದೊಡ್ಡಮ್ಮ ಒಂದು ಫಂಕ್ಷನ್ಗೆ ಅಂತ ಬಂದಿದ್ದರು. ಅವ್ರಿಗೆ ತುಂಬ ಊರಲ್ಲಿ ಅರ್ಜೆಂಟ್ ಕೆಲಸ ಇದ್ರೂ ಒಂದೇ ಒಂದು ದಿನ ಇದ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಹೋಗಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಂದರು. ಥ್ಯಾಂಕ್ ಯು ಸೋ ಮಚ್ ದೊಡ್ಡಮ್ಮ. ಕೇಕ್ ಎಲ್ಲ ಕಟಿಂಗ್ ಆದಮೇಲೆ ನಾನು, ವಿಜಯ್, ದೊಡ್ಡಮ್ಮ, ಅಪ್ಪ, ನನ್ನ ತಂಗಿ ಎಲ್ಲರೂ ಕೂಡ ಅಮ್ಮನಿಗೆ ಕೇಕ್ ತಿನ್ನಿಸಿ ಈಗ ಗಿಫ್ಟ್ ಎಲ್ಲ ಕೊಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಕೇಕ್ನ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ರೆ ಮಕ್ಕಳೆಲ್ಲ ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಕೇಕ್ ತಿನ್ನಬೇಕಾದ್ರೆ ನಾವು ಫೋಟೋಸ್ ಎಲ್ಲ ನೀಟಾಗಿ ತೊಗೋಬೋದು ಅಂತ ಅಂದ್ಕೊಂಡು ಫಸ್ಟು ಕೇಕ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಆಮೇಲೆ ಒಬ್ಬೊಬ್ಬರಾಗೆ ಬಂದು ಎಲ್ಲನೂ ಫೋಟೋಸ್ ಎಲ್ಲನೂ ತೆಗೆಸ್ಕೊಂಡ್ರು. ಇವರು ನಮ್ಮ ನೈಬರ್ಸು, ಹೊಸದಾಗಿ ಬಂದಿರೋದು, ಆದರೂ ತುಂಬಾ ಕ್ಲೋಸ್ ಆದರು. ಸ್ವಲ್ಪ ದಿನದಲ್ಲಿ ಮಗು ಇದೆಯಲ್ವ, ಅವರು ನಮ್ಮ ಮನೆಗೆ ಬರ್ತಿರ್ತಾರೆ, ನಾವು ಹೋಗ್ತಾ ಇರ್ತೀವಿ. ಮತ್ತು ಇವರಿಬ್ಬರು ನನ್ನ ಕಾಲೇಜ್ ಫ್ರೆಂಡ್ಸು, ಮಧು, ನಳಿನಿ. ಅವರು ಅಷ್ಟೇ ಫ್ಯಾಮಿಲಿ ಜೊತೆ ವಿತ್ ಹಸ್ಬೆಂಡ್ಸ್, ಕಿಡ್ಸ್ ಎಲ್ಲನೂ ಬಂದರು. ನಮ್ಮದು ಕಾಲೇಜೆಲ್ಲ ಮುಗಿದು ಸುಮಾರು ವರ್ಷ ಆಗಿದ್ರು, ನಮ್ಮ ಫ್ರೆಂಡ್ಶಿಪ್ ಎಲ್ಲನೂ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಅವಾಗವಾಗ ಸಿಕ್ಕಾಗ ಈ ಥರ ಫಂಕ್ಷನ್ಸ್ ಏನಾದರೂ ಇದ್ದಾಗ ನಾವು ಮೀಟ್ ಆಗ್ತಾನೆ ಇರ್ತೀವಿ. ಇವರು ಕೂಡ ಅಷ್ಟೇ ನಮ್ಮ ನೈಬರ್ಸು, ಶ್ರುತಿ ಮತ್ತು ರೋಹಿತ್ ಅಂತ. ಇವ್ರ ಮಗು ಅಂತೂ ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಅವ್ನು ಹುಟ್ಟಾಗಿಂದನೂ ಅಷ್ಟೇ ನಮ್ಮ ಅಮ್ಮಂಗಂತೂ ಫೇವ್ರೆಟು. ಅವನು ಒಂದು ಪರ್ಸನೈಸ್ ಲೆಟರ್ ಎಲ್ಲ ಬರ್ದು, ಅಂದರೆ ಲೆಟರ್ ಅವ್ರ ಅಮ್ಮನೇ ಬರೆದಿದ್ರು, ಅದ್ರ ಮೇಲೆ ಡ್ರಾಯಿಂಗ್ ಎಲ್ಲ ಮಾಡಿ ಮತ್ತು ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಕೊಟ್ಟಿದ್ದಾನೆ. ಇದ್ರ ಜೊತೆಗೆ ನಮ್ಮ ಅಮ್ಮನಿಗೆ ಸುಮಾರು ಗಿಫ್ಟ್ಸ್ ಕೂಡ ಬಂದಿತ್ತು. ನಾವು ಕರಿಬೇಕಾದ್ರೇ ಹೇಳಿದ್ವಿ, ಲೈಕ್ ಒನ್ ಡೇ ಪ್ರಿಯೋರ್ ಅಷ್ಟೇ ಅಲ್ವಾ ನಾವು ಹೇಳಿದ್ದು, ಏನೂ ತೊಗೊಂಡು ಬರಬೇಡಿ ಅಂತ. ಬಟ್ ಸ್ಟಿಲ್ ಎಲ್ಲರೂ ಗಿಫ್ಟ್ಸ್ ಎಲ್ಲನೂ ತೊಗೊಂಡು ಬಂದಿದ್ರು. ಇನ್ ಕೇಸ್ ಆದರೆ ನಿಮಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ಅದನ್ನು ಕೂಡ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇವನಂತೂ ಹುಟ್ಟಾಗಿಂದ ಇಲ್ಲೇ ಇರೋದ್ರಿಂದ ನಮ್ಮಮ್ಮಂಗಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ಅಮ್ಮಂಗೆ ಎಲ್ಲ, ನನಗೆ, ವಿಜಯ್ಗೆ ಎಲ್ಲರಿಗೂ ಅಷ್ಟೇ. ಇವರು ಅಷ್ಟೇ ನಮ್ಮ ನೈಬರ್ಸು, ತುಂಬ ಕ್ಲೋಸು, ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಕನ್ನಡದವರೇ ಸಿಗೋದು ಸ್ವಲ್ಪ ಅಪರೂಪ, ಅಂಥದ್ರಲ್ಲಿ ಇವರು ಕನ್ನಡದವರು. ಅದೊಂದು ಬಾಂಡು, ಎಕ್ಸ್ಟ್ರಾ ಕನೆಕ್ಷನ್ ಆಯಿತು. ಇವರನ್ನೆಲ್ಲ ಅಂತೂ ಈವ್ನಿಂಗ್ 6 o'clock ಬರ್ಡೇ ಅಂತಂದರೆ 4:30 ಹೋಗಿ ಇನ್ವೈಟ್ ಮಾಡಿದ್ರು. ಶಾರ್ಟ್ ನೋಟಿಸ್ ಆದ್ರೂ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ವೀಡಿಯೋ ಮಾಡೋದೇ ಅವ್ರಿಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಮಾಡಬೇಕಂತನೂ ಇವನ್ನೆಲ್ಲ ತೋರಿಸ್ಬೇಕಂತನೂ ಅಂದ್ಕೊಂಡಿರಲಿಲ್ಲ. ಮಾಡಿದ್ವಲ್ಲ, ಇದೊಂದು ಮೆಮರಿ ಆಗಿರುತ್ತೆ ನನಗಾಗಲಿ ಅಮ್ಮನಿಗಾಗಲಿ. 60th ಬರ್ಡೇನ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ, ಯಾರೆಲ್ಲ ಬಂದಿದ್ದರು. ಸೊ ನಮಗೂ ಇದೊಂದು ಫ್ಯೂಚರ್ ಕೂಡ ಅಷ್ಟೇ ಮೆಮರಿ ಆಗಿರುತ್ತೆ ಅಂತಂದ್ಬಿಟ್ಟು ನಾನು ಇದೆಲ್ಲ ವೀಡಿಯೋಸ್ನ ಕೂಡ ಸೇವ್ ಮಾಡಿಟ್ಕೊಳ್ಳೋದಕ್ಕೆ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಫ್ಯೂಚರಲ್ಲಿ ಕೂಡ ಕಂಟಿನ್ಯೂ ಮಾಡೋಣ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಲ್ಮೋಸ್ಟ್ 6 months ಆಯಿತು. ಜಾನ್ವರಿ ಟೈಮಲ್ಲಿ ನಾವು ಶಿರ್ಡಿ ಹೋಗಿದ್ವಲ್ಲ, ಅದೇ ಲಾಸ್ಟ್ ವ್ಲಾಗ್ ಹಾಕಿದ್ದು. ಅದಾದಮೇಲೆ ನಾನು ಇವಾಗಲೇ ಹಾಕ್ತಾ ಇರೋದು. ನೋಡೋಣ, ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವಿಡಿಯೋಗೆ. कृष्णा इधर देखो, आइसक्रीम चाहिए, आइसक्रीम चाहिए। कृष्णा, हरे कृष्णा। ಎಲ್ಲ ಒಬ್ಬೊಬ್ಬರೇ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಫುಲ್ ಮಕ್ಕಳನ್ನೆಲ್ಲ ಕರೆದು ಛೋಟಾ ಗ್ಯಾಂಗ್ ಜೊತೆ ಎಲ್ಲ ಒಂದು ಪಿಕ್ಸ್ ತೊಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ. ತುಂಬ ಚಿಕ್ಕಲಿರೋ ಮಕ್ಕಳಲ್ವ, ಇವ್ರನ್ನೆಲ್ಲ ಎತ್ಕೊಳ್ಳೋದಕ್ಕೆ ಅವ್ರ ಅಪ್ಪ ಅಮ್ಮನೇ ಬರಬೇಕಾಯ್ತು. ಅವರೇ ಅಂತೂ ಬರ್ತಾನೆ ಇರಲಿಲ್ಲ. ಸೊ ಎಲ್ಲ ಗ್ರೂಪ್ ಫೋಟೋನು ಅಮ್ಮ, ದೊಡ್ಡಮ್ಮ ಜೊತೆ ಮಕ್ಕಳೆಲ್ಲ ಸೇರಿ ಒಂದು ಮೆಮರಿಯಾಗಿ ಒಂದು ಫೋಟೋ ತೊಗೊಂಡ್ವಿ. ಮತ್ತು ಇದು ನಮ್ಮ ಫ್ಯಾಮಿಲಿ ಫೋಟೋ. ನಾನು, ವಿಜಯ್, ನನ್ನ ತಂಗಿ, ಅಪ್ಪ, ಅಮ್ಮ, ನಮ್ಮ ತಂಗಿ ಫ್ರೆಂಡ್ ಕೂಡ ಬಂದಿದ್ಲು, ಮತ್ತು ದೊಡ್ಡಮ್ಮ, ಇಷ್ಟು ಜನ ಸೇರಿ ಫ್ಯಾಮಿಲಿ ಫೋಟೋಸ್ ಎಲ್ಲನೂ ತೊಗೊಂಡ್ವಿ. ಆಮೇಲೆ ಗಿಫ್ಟ್ ಅಂತ ಬಂದಾಗ ನಾನು ಸೀರೆ ಕೊಡೋಣ ಅಂತ ಅಂದ್ಕೊಂಡೆ. ಆದರೆ ಅಮ್ಮನ ಹತ್ರ ತುಂಬ ಸೀರೆಗಳು ಆಲ್ರೆಡಿ ಇರೋದ್ರಿಂದ ಮತ್ತು ಯಾಕೆ ಇನ್ನೊಂದು ಸೀರೆ ಹೆಂಗೂ ತಗೊಳ್ತಾನೆ ಇರ್ತಾರೆ. ಮತ್ತು ಮೊಬೈಲ್ ಕೂಡ ಸ್ವಲ್ಪ ಹಳೇದಾಗಿದ್ದು ಅಂತ ಅಂದ್ಬಿಟ್ಟು ಅವ್ರಿಗೆ ಮೊಬೈಲ್ನೇ ಗಿಫ್ಟಾಗಿ ಕೊಡೋಣ, ಸೊ ದಟ್ ಅವ್ರಿಗೆ ಯೂಸ್ಫುಲ್ ಆಗೋ ಇರುತ್ತೆ ಅಂತ ಅಂದ್ಕೊಂಡೆ. ನಾನು ಇದೇನು ಸರ್ಪ್ರೈಸ್ ಗಿಫ್ಟ್ ಏನಲ್ಲ, ಅವ್ರಿಗೆ ಕೇಳಿದ್ದೆ ಯಾವ ಥರ ಮೊಬೈಲ್ ಬೇಕು, ಯಾವ ಕಲರ್ ಇರಲಿ, ಯಾವ ಬ್ರ್ಯಾಂಡ್ ಇರಲಿ, ಸ್ಯಾಮ್ಸಂಗ್ ಆ ಥರ ಕೇಳಿಬಿಟ್ಟು ಅವ್ರಿಗೆ ಏನಿಷ್ಟನೋ ಅದೇ ಥರದ್ದೇ ಮೊಬೈಲ್ನ ಆರ್ಡರ್ ಮಾಡಿದ್ದೆ.
ಮೊಬೈಲ್ ತೊಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಅದಕ್ಕೆ ಅವ್ರಿಗೆ ರಿಕ್ವೈರ್ಮೆಂಟ್ ಯಾವ್ದು ಬೇಕಾಗಿತ್ತು ಅದೇ ಥರ ಅಪ್ಪನಿಗೊಂದು ಅಮ್ಮನಿಗೊಂದು ಇಬ್ಬರದು ಹಳೇದಾಗಿತ್ತು ಮೊಬೈಲು, ಅದಕ್ಕೆ ಇಬ್ಬರಿಗೂ ಕೂಡ ಅದೇ ಗಿಫ್ಟ್ನ ಕೊಟ್ವಿ. ಆಮೇಲೆ ನನ್ನ ತಂಗಿ ಕೂಡ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ಬರುತ್ತಲ್ವ ಅದನ್ನು ತೊಗೊಂಡು ಬಂದಿದ್ಲು. ಅಮ್ಮನಿಗೆ ಸೀರೆಗಳಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಅಮ್ಮನಿಗೆ ಮತ್ತು ಅಪ್ಪನಿಗೆ ಇಬ್ರಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ವಿ. ಯೂಶಲಿ ನಾವೇನು ಅಪ್ಪಂಗೆ ತರ್ತೀವೋ ಅದನ್ನು ಅಮ್ಮಂಗೂ ತರ್ತೀವಿ, ಅಮ್ಮಂಗೆ ಅಂತಂದರೆ ಅದನ್ನು ಅಪ್ಪನಿಗೂ ತರ್ತೀವಿ. ಅದೊಂಥರ ರೂಲ್ ಆಗಿಬಿಟ್ಟಿದೆ. ನಾವು ಚಿಕ್ಕವರಾಗಿರ್ಬೇಕಂದ್ರೆ ಮನೇಲಿ ನಮಗೂ ಹಾಗೆ ನನ್ನದೇ ಬರ್ಡೇ ಆಗಿದ್ರು, ನನ್ನ ತಂಗಿ ಬರ್ಡೇ ಆಗಿದ್ರು, ನನಗೆ ಆ ಥರನೇ ಮಾಡ್ತಾಯಿದ್ರು. ಸೊ ಈಗ ನಾವು ಅದನ್ನೇ ಕಂಟಿನ್ಯೂ ಥರ ಆಗಿದೆ. ಸೊ ಆಲ್ಮೋಸ್ಟ್ ಗ್ರೂಪ್ ಫೋಟೋಸು ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ನೆಕ್ಸ್ಟು ಫುಡ್ನ ಕೂಡ ನಾನು ಹೇಳ್ದಂಗೆ ಮನೆಯಲ್ಲೇ ಮಾಡಿದ್ದೆ. ಏನೇನು ಮಾಡಿದ್ವಿ ಅಂತಂದರೆ ಬಿಸಿಬೇಳೆ ಬಾತು, ಮೊಸರನ್ನ ಮತ್ತು ಒಬ್ಬಟ್ಟು ಹೊರಗಡೆಯಿಂದ ತರಿಸಿದ್ವಿ, ಮತ್ತು ಒಂದು ಮೆಣಸಿನ್ಕಾಯಿ ಬಜ್ಜಿ, ಸ್ವಲ್ಪ ಚಿಪ್ಸು, ಚಾಕ್ಲೇಟ್ಸು 90ಸಲ್ಲೆಲ್ಲ ಮಾಡ್ತಿದ್ರಲ್ವ ಜ್ಯೂಸು, ಚಿಪ್ಸು ಆ ಥರದ್ದು ಸ್ವಲ್ಪ ಟಚ್ ಇರಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೂಡ ಹೊರಗಡೆನೇ ತಂದಿದ್ವಿ. ಟೇಸ್ಟಿಯಾಗಿತ್ತು. How is the food? Thank you. ಸ್ವಲ್ಪ ಜೋರಾಗಿ ಮಾತಾಡಿ. ಇನ್ನೊಂದ್ಸತಿ ಆಂಟಿ ನಾನು ಮನ್ಸಿಂದ ಹೇಳ್ತಿದ್ದೆ ಆಂಟಿ 1 ವರ್ಷ ಅಂತ ನೀವಂದ್ರೆ ತುಂಬಾ ಫೇವ್ರೆಟ್ ಆಂಟಿ ನಮಗೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಸೀರೆ ತೋರಿಸೋಣ. ಗ್ರೀನ್ ಕಲರ್ ಚೆನ್ನಾಗಿದೆ, ಬ್ಲೌಸ್ ಕೂಡ ಚೆನ್ನಾಗಿದೆ. ಓ, ಒಂದು ಸೀರೆಗೆ 2 ಬ್ಲೌಸಾ? ಸೊ ಒಂದು ನಾನು ಅನ್ಸ್ಕೋಬೋದು, ಒಂದು ನಮ್ಮ ಅಮ್ಮ ಹೊಲ್ಸ್ಕೊಬೋದು. ಥ್ಯಾಂಕ್ ಯು ನಲಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೌದು. ಅಮ್ಮನಿಗೆ ಸೀರೆ ಎಷ್ಟು ತೊಗೊಳೋದು ಬೇಡ ಅಂದ್ರೂ ಗಿಫ್ಟ್ಸಾಗಿ ಕೂಡ ಸೀರೆಗಳ ಮೇಲೆ ಸೀರೆಗಳು ಬರ್ತಾನೆ ಇತ್ತು. ಎಷ್ಟೊಂದು ಸೀರೆ ಆಯಿತು ಇವಾಗ ಕೂಡ. ತುಂಬಾ ದಿನ ಆದ್ಮೇಲೆ ಆಂಟಿ ಬರ್ಡೇ ಬಂದು ಸೆಲೆಬ್ರೇಟ್ ಮಾಡಿ ತುಂಬಾ ಇಷ್ಟ, ತುಂಬಾ ಖುಷಿ ಆಯ್ತು. ಹೌದು, ಅವನ ಬರ್ಡೇಗೆ ನಾವು ಲಾಸ್ಟ್ ಮೀಟ್ ಆಗಿದ್ದು ಎಲ್ಲರೂ ಸೇರಿ. ಥ್ಯಾಂಕ್ ಯು. ಇವತ್ತು ಎಷ್ಟು ಬೇಕೋ ಅಷ್ಟು ಶೋರ್. ದೊಡ್ಡಮ್ಮ, ನಿಮ್ಮ ತಂಗಿಗೆ ಏನು ಹೇಳ್ತೀರಾ? ಹೌದಾ? ಹೇಳಿ ದೊಡ್ಡಮ್ಮ. ನಾವು ಮಕ್ಕಳಿಂದ ಮದುವೆ ಆದ್ಮೇಲೆ ಹಿಂಗೆ ಖುಷಿ ಮಕ್ಕಳಿಂದಾನು ಇದ್ದೀವಿ. ನಡೀತಿದೆ ನಮ್ಗೆ. ಹ್ಯಾಪಿ. ಇವತ್ತು ಬರ್ಡೇ ಎಲ್ಲ ಚೆನ್ನಾಗಾಯ್ತಾ? ಊಟನೂ ಎಕ್ಸಲೆಂಟ್. ಥ್ಯಾಂಕ್ಸ್ ದೊಡ್ಡಮ್ಮ ಬಂದಿದ್ದಕ್ಕೆ. ಹೆಂಗ ಅನ್ಸ್ತಮ್ಮ ಬರ್ಡೇ ಮಾಡಿದ್ದು? ಖುಷಿ ಆಯ್ತಾ? ನಮಗೂ ಖುಷಿ ಆಯಿತು. ಬಂದವ್ರಿಗೆಲ್ಲನೂ ಥ್ಯಾಂಕ್ ಯು. ನಮ್ಮ ಪಕ್ಕದ ಮನೆಯವರು ಮತ್ತು ನೈಬರ್ಸು ಮಕ್ಕಳು ಎಲ್ಲರೂ ಊಟ ಮಾಡಿ ಹೊರಟ ಮೇಲೆ ನಾವು ಕೂಡ ನೀಟಾಗಿ ಎಲ್ಲ ಊಟ ಮಾಡಿದಾದಮೇಲೆ ನನ್ನ ಕಾಲೇಜ್ ಫ್ರೆಂಡ್ಸ್ ಮಾತ್ರ ಇರಿಸ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ನಾವು ಈ ಥರ ಅಂದರೆ ಸಿಗ್ತಾ ಇರ್ತೀವಿ, ಹೊರಗಡೆ ಎಲ್ಲಾದರೂ ಸಿಕ್ಕಿದ್ರೆ 1 or 2 hours ಅಷ್ಟೇ. ಇವತ್ತು ತುಂಬಾ ಟೈಮ್ ಸಿಕ್ತು ನಮಗೆ, ಚೆನ್ನಾಗಿ ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಗಿಫ್ಟ್ಸ್ ಎಲ್ಲ ಏನೇನು ಬಂದಿದೆ ಓಪನ್ ಮಾಡಿ ನೋಡೋಣ ಅಂತ ಓಪನ್ ಮಾಡ್ತಿದ್ದೀವಿ.
ನಮ್ಮ ಅಪ್ಪನಿಗೆ ಕೂಡ ಗೊತ್ತಿತ್ತು ನಾನು ಯಾವುದು ಆರ್ಡ್ರ್ ಮಾಡಿದ್ದೀನಿ ಮೊಬೈಲ್ ಅಂತ. ಬಟ್ ಅಪ್ಪಗೆ ಫಸ್ಟು ಸ್ಯಾಮ್ಸಂಗ್ ಆರ್ಡ್ರ್ ಮಾಡಿದ್ದೆ. ನಮ್ಮಪ್ಪ ಪರ್ಟಿಕ್ಯುಲರ್ ಇದ್ದರು, ನನಗೆ ಸ್ಯಾಮ್ಸಂಗ್ ಬೇಡವೇ ಬೇಡ, ನನಗೆ ಮೋಟ್ರೋಲಾ ಬೇಕು ಅಂತಂದ್ಬಿಟ್ಟು. ಆ ವಿಷಯ ನಂಗೆ ಗೊತ್ತಿಲ್ಲದೆ ನಾನು ಮುಂಚೆ ಸ್ಯಾಮ್ಸಂಗ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದೆ. ಮೋಸ್ಟ್ಲಿ ಅದೇ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಮತ್ತೆ ರಿಟರ್ನ್ ಹಾಕಿ ಅಪ್ಪ ಕೇಳಿದ ಮೋಟ್ರೋಲಾನೇ ಆರ್ಡ್ರ್ ಮಾಡಿದೆ. ಇದು ಅಪ್ಪಂಗೆ ಸರ್ಪ್ರೈಸೇ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ನಮಗೆ ಬರ್ಡೇಗೆ ಹೊಸ ಬಟ್ಟೆ ತೊಗೊಬಂದು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಗೆ ಸಕ್ಕರೆ ಹಾಕಿ ದೇವ್ರ ಪೂಜೆ ಮಾಡಿ ಮನೇಲೆಲ್ಲ ಪೂಜೆ ಮಾಡಿಸಿ ಹೊಸ ಬಟ್ಟೆ ಹಾಕ್ಕೊಂಡು ಸ್ಕೂಲಲ್ಲಿ ಟೀಚರ್ಸ್ಗೆ ಮತ್ತು ನಮ್ಮ ಕ್ಲಾಸಲ್ಲಿರೋ ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೋಗಿ ಕೊಡ್ತಾಯಿದ್ವಿ. ನಮಗೇನು ಇಷ್ಟ ಅದನ್ನೆಲ್ಲನೂ ಅವ್ರು ಕೊಡಿಸ್ತಾಯಿದ್ವು. ಈಗ ಸ್ವಲ್ಪ ರೋಲ್ಸ್ ರಿವರ್ಸ್ ಆಗಿದೆ. ಈಗ ನಾವು ಅರ್ನ್ ಮಾಡ್ತಿರೋದ್ರಿಂದ ಅವ್ರಿಗೆ ಏನು ಬೇಕು ಅದನ್ನು ನಾವು ಕೊಡಿಸೋದು, ಅವ್ರದ್ದು ಸೆಲೆಬ್ರೇಷನ್ಸ್ ಎಲ್ಲ ಮಾಡೋದು ತುಂಬಾ ಖುಷಿ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮ ಕೂಡ ಅಷ್ಟೇ ತುಂಬಾ ಖುಷಿಪಟ್ಟರು. ಅಮ್ಮ ಅಂತೂ ಫುಲ್ ಹ್ಯಾಪಿ. ಎಲ್ಲ ಓಲ್ಡ್ ಜನ್ರೇಷನ್ ಅವ್ರ ಥರನೇ ನಮ್ಮಪ್ಪನೂ ಅಷ್ಟೇ. ಖುಷಿಯಾಗಿದ್ರು ಕೂಡ ಅದನ್ನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಏನಾದರೂ ಕೇಳಿದರೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಅವ್ರ ಹ್ಯಾಪಿನೆಸ್ಸು ಅದೆಲ್ಲನೂ ನನಗೆ ಗೊತ್ತಾಗುತ್ತೆ. ಬಟ್ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಅಟ್ಲೀಸ್ಟ್ ಅಮ್ಮನಾದರೂ ಸ್ವಲ್ಪ ಹೇಳ್ತಾರೆ ಚೆನ್ನಾಗಿದೆ ಅಂತ. ಅಪ್ಪನಿಗೆ ನಾವಾಗೇ ಕೇಳಬೇಕು, ಆವಾಗಲೇ ಅವ್ರು ಹೇಳೋದು. ಚೆನ್ನಾಗಿದೆಯಪ್ಪ. ಬರ್ಡೇಗೆ ಗಿಫ್ಟ್ಸ್ ಬಂದಿರೋದೆಲ್ಲ ಸೇರಿ ಇವಾಗ ಅನ್ಬಾಕ್ಸಿಂಗ್ ಮಾಡೋದು ನಮ್ಮಮ್ಮಗೆ. ಯಾವುದು ಫಸ್ಟ್ ಓಪನ್ ಮಾಡ್ತೀಯಮ್ಮ? ಯಾವುದೋ ಒಂದು ಎತ್ಕೊಳ್ಳಿ. ಅದಾ? ಓಕೆ. ಅಲ್ಲ ಇದೆಲ್ಲ ಇಲ್ಲಿ ಗಿಫ್ಟ್ ಓಪನ್ ಮಾಡ್ತಿದ್ರೆ ಅಲ್ಲಿ ನೋಡಿ, ಅಲ್ಲಿ ಒಬ್ಬ ಹುಡುಗ ನಂಬರ್ ತೊಗೊಂಡೋಗ್ತಾ ಇದ್ದಾನೆ. ಥ್ಯಾಂಕ್ ಯು. ಇನ್ನೂ ಎಷ್ಟೊಂದೆಲ್ಲ ಗಿಫ್ಟ್ಸ್ ಬಂದಿತ್ತು. ಅದನ್ನೆಲ್ಲ ಓಪನ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲನೂ ಇದ್ದರು, ಮಕ್ಕಳೆಲ್ಲನೂ ಇದ್ರಲ್ವ. ಹೊರಗಡೆ ಹೋಗಿ ಏನಾದರೂ ಐಸ್ ಕ್ರೀಮ್ ಏನಾದರೂ ತಿನ್ಕೊಬರೋಣ. ಪೋಲಾರ್ ವಿಯರ್ ಅಂತಂದರೆ ಅದು ನಮ್ಮ ಕಾಲೇಜ್ ಡೇಸಿಂದನೂ ನಮಗೊಂದು ಫೇವ್ರೇಟ್ ಸ್ಪಾಟು. ನಾವು ವರ್ಕ್ ಮಾಡಬೇಕಂದ್ರೆ ಕೂಡ ತುಂಬ ಸಲ ಹೋಗ್ತಾ ಇದ್ವಿ. ಮನೆ ಹತ್ರ ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಪೋಲಾರ್ ವಿಯರ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಇದನ್ನೆಲ್ಲ ಬೇಗ ಬೇಗ ಫಿನಿಷ್ ಮಾಡಬೇಕು ಅಂತ ಓಪನ್ ಮಾಡ್ತಾಯಿದ್ವಿ. ಈಗ ಅಮ್ಮ ಓಪನ್ ಮಾಡ್ತಿರೋದು ನಾನು ಕೊಡಿಸಿದಂಥ ಮೊಬೈಲು. ಅಮ್ಮನಿಗೆ ಗೊತ್ತಿತ್ತು ಮಾಡೆಲ್ಲು ಯಾವುದು ಯಾವ ಥರ ಬೇಕು ಅಂತ. ನಾನು ಆಲ್ರೆಡಿ ಅವರಿಗೆ ತೋರಿಸ್ಬಿಟ್ಟೇ ಆರ್ಡ್ರ್ ಮಾಡಿದ್ದೆ. ಇದರಲ್ಲೆಲ್ಲ ನನಗೆ ಸರ್ಪ್ರೈಸ್ ಕೊಡೋದು ಇಷ್ಟ ಇರಲಿಲ್ಲ, ಯಾಕಂದರೆ ಅವ್ರಿಗೆ ಕಂಫರ್ಟಬಲ್ ಆಗಿರೋದು ಬೇಕಲ್ವಾ, ಅದಕ್ಕೆ. ನೆಕ್ಸ್ಟ್ ನಾವು ಬಂದಿದ್ದೆ ಪೋಲಾರ್ ಬೇರ್ ಬಂದ್ವಿ. ಯಾರಿಗೀಗ ಯಾರಿಗೆ ಐಸ್ ಕ್ರೀಮ್ ಬೇಕು? ಯಾರಿಗೆ? Other, which ice cream you want? Chocolate. Okay. And which flavor you want? I want chocolate. You? Vanilla. Okay. So, hi. So, ನೀವೇನು ರೆಕಮೆಂಡ್, ನಿಮ್ಗೆ ಏನು ಬೇಕಂತೆ ಐಸ್ ಕ್ರೀಮು? ಪಾನಾ? ಓಕೆ, ನಿಂಗೆ ಏನು ಇಷ್ಟ ರೆಕಮೆಂಡ್ ಮಾಡ್ತೀಯಾ? ಹೇಗಿತ್ತು ಚೈ ಮಾಡಿದ ಅಡುಗೆ? ಚೈ ಓನ್ಲಿ ಪ್ರಿಪೇರ್ಡ್ ಆಲ್ ಫುಡ್. ಹೌ ಇಟ್ ವಾಸ್? ಇಟ್ ವಾಸ್ ಗುಡ್ ಆಕ್ಚುಲಿ. ನಿಂಗೆ ಏನು ಇಷ್ಟ ಆಯಿತು ಜಾಸ್ತಿ? ಬಿಸಿಬೇಳೆ. ಸೊ ಈಗ ನಾವು ಫೈನಲಿ ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಿದ್ದೀರಿ. ಯಾವುದು ಆರ್ಡರ್ ಮಾಡಿದ್ದೀರಾ? ನಾನು ಬಂದು ಪಾನ್ ವಿತ್ ಕುಲ್ಫಿ. ಫೇವ್ರೇಟ್ ಯಾವುದು? ಯಾವಾಗಲೇ ಬಂದರು ಪಾನ್ ಇಸ್ ದ ಬೆಸ್ಟ್. ತುಂಬ ಚೆನ್ನಾಗಿರುತ್ತೆ ಅದು. ಬಟರ್ಸ್ಕಾಚ್ ಚೆನ್ನಾಗಿರುತ್ತೆ. ಬಟ್ ಟುಡೇ ಐ ವಾಂಟ್ ಟು ಟ್ರೈ ಕುಲ್ಫಿ. ತುಂಬ ಚೆನ್ನಾಗಿತ್ತು. ಊಟಗಳಂತೂ ತುಂಬಾ ಚೆನ್ನಾಗಿತ್ತು. ನಾನು ಪೋಲಾರ್ ಬೇರ್ ಅಂದರೆ ನಮ್ಮ ಕಾಲೇಜ್ ಟೈಮಲ್ಲಿ ನಾವು ತಿಂತಿದ್ವಿ. ಅದೇ ನನ್ನ ಮಲ್ಲೇಶ್ವರಮಲ್ಲಿ ನಾವು ವರ್ಕ್ ಮಾಡ್ಬೇಕಾದ್ರೆ ತಿನ್ನೋದಿತ್ತು. ಅದೆಲ್ಲ ತುಂಬ TBC ಒಂದು ಖಾಲಿ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ರು. ಹೌದು, 3-4 ಜನ ಆಫ್ಟರ್ ಅ ಲಾಂಗ್ ಟೈಮ್ ಫ್ರೆಂಡ್ಸ್ ಜೊತೆ ಅವ್ರ ಹಸ್ಬೆಂಡ್ಸು ಮಕ್ಕಳು ಎಲ್ಲನೂ ಸೇರಿ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮಧು, ನಲಿ, ಹೇಮಂತ್, ರಂಜಿತ್, ಮಕ್ಕಳ, ನಮ್ಮ ಅಮ್ಮನಿಗೂ ಅಷ್ಟೇ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಆಯಿತು. ಅಮ್ಮನಿಗೆ ಇವರೆಲ್ಲ ನಮ್ಮ ಕಾಲೇಜ್ ಫ್ರೆಂಡ್ಸ್ ಆ ಟೈಮಿಂದನೇ ಗೊತ್ತು. ಮತ್ತೆ ಎಲ್ಲನೂ ಬಂದು ಸೆಲೆಬ್ರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರ ಕಡೆಯಿಂದ. ಬಾಯ್ ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಮ್ಮ. ಹೀಗೆ ನಮ್ಮ ಜೊತೆ ನಗ್ನಗ್ತಾ ಆರೋಗ್ಯವಾಗಿ 100 ಕಾಲ ಚೆನ್ನಾಗಿರಿ. ಹೀಗಿತ್ತು ನಮ್ಮ ಅಮ್ಮನ
60ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವೆಲ್ಲರೂ ಅಷ್ಟೇ ಅಮ್ಮನಿಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ವಿಶಸ್ನ ತಿಳಿಸಿ. ಬಿಕಾಸ್ ಆಲ್ರೆಡಿ ಬರ್ಡೇ ಮುಗ್ದಿದೆ. ನಾನು ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹೀಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.